ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಎಂದು ಯೇಸು ಹೇಳಿದ ಈ ಮಾತು ಎಷ್ಟು ಆಶ್ಚರ್ಯಕರವಲ್ಲವೇ? ಇಂದು ಮಾರ್ಕ 3ನೇ ಅಧ್ಯಾಯದ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಸಬ್ಬತ್ ದಿನದಂದು ಕೈಬತ್ತಿ ಹೋದವನ ಸ್ವಸ್ಥತೆ, 12 ಮಂದಿ ಅಪೊಸ್ತಲರ ಆಯ್ಕೆ ಹಾಗೂ ಕ್ರಿಸ್ತನಲ್ಲಿ ದೊರೆಯುವ ಈ ಹೊಸ ಸಂಬಂಧದ ಕುರಿತು ತಿಳಿದುಕೊಳ್ಳೋಣ. ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತಾಡುವಾಗ ಆತನಿಗೆ ಭಯಪಟ್ಟು ಆತನ ಮಾತುಗಳನ್ನು ಕೈಕೊಳ್ಳೋಣ. ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ಕೀರ್ತನೆಗಳು 90:17ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಶುಭ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ ಅಧ್ಯಯನ ಮಾಡಿ ಮುಗಿಸಿದ್ದೇವೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ಹೊಂದಿಕೊಂಡ ಆಶೀರ್ವಾದಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಇಂದು ಮಾರ್ಕನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 3ನೇ ಅಧ್ಯಾಯದ ಮುಖ್ಯಾಂಶಗಳು: ಕೈ ಬತ್ತಿ ಹೋದ ಮನುಷ್ಯನು, ಗಲಿಲಾಯ ಸಮುದ್ರದ ಬಳಿ ಅನೇಕರು ಸ್ವಸ್ಥರಾದದ್ದು, ಅಲ್ಲಿನ ಅಶುದ್ಧ ಆತ್ಮಗಳು ಶಿಷ್ಯರನ್ನು ಕರೆದದ್ದು, ಆತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವ ಬಿಡಿಸುತ್ತಾನೆ ಎಂಬ ಆಕ್ಷೇಪಣೆ, ಹೊಸ ಸಂಬಂಧ ಎಂಬುದಾಗಿರುತ್ತದೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಸಬ್ಬತ್ತಿನ ಕುರಿತಾದ ಚರ್ಚೆ ಮುಂದುವರಿದು ಕೊನೆಗೆ ಧಾರ್ಮಿಕ ನಾಯಕರು ಆತನಿಂದ ದೂರ ಹೋಗುತ್ತಾರೆ. ಯೇಸು ಅನೇಕ ಜನರನ್ನು ಗುಣಪಡಿಸಿದ್ದಾನೆಂಬುದಾಗಿ ಇಲ್ಲಿ ಕಂಡುಬಂದರೂ ಆ ಘಟನೆಗಳನ್ನು ಪ್ರತ್ಯೇಕವಾಗಿ ಹೆಸರಿಸಲಾಗಿಲ್ಲ. ಪಾರ್ಶ್ವವಾಯು ರೋಗಿಯ ಘಟನೆಯಂತೆ ಮಾರ್ಕನು ಯಾವುದನ್ನು ವಿವರವಾಗಿ ನಮಗೆ ತಿಳಿಸದೆ ಆತನಿಂದ ತುಂಬ ಮಂದಿ ಗುಣ ಹೊಂದಿದ್ದಾರೆಂದು ಮಾತ್ರ ತಿಳಿಸುತ್ತಾನೆ. ಇದರಿಂದಾಗಿ ಯೇಸು ಗುಣಪಡಿಸಿದವರ ಸಂಖ್ಯೆಯ ಕುರಿತು ನಮ್ಮಲ್ಲಿ ಪ್ರಶ್ನೆಗಳು ಇರಬಹುದು. ಮಾರ್ಕನು ಈ ಸಂಖ್ಯೆ ತುಂಬ ದೊಡ್ಡದಿದೆ ಎಂದು ಮಾತ್ರ ಸೂಚಿಸುತ್ತಾನೆ. ಪ್ರಿಯರೇ, ಮುಂದಕ್ಕೆ ನಾವು ಕೈ ಬತ್ತಿ ಹೋದ ಮನುಷ್ಯನು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಇನ್ನೊಂದು ಸಮಯದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿ ಹೋದವನೊಬ್ಬನಿದ್ದನು. ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಬ್ಬತ್ತಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹೊಂಚಿ ನೋಡುತ್ತಾ ಇದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಕೈ ಬತ್ತಿ ಹೋದವನನ್ನು ಬೇಕೆಂದೇ ಇಲ್ಲಿ ಇಟ್ಟಿರಬೇಕೆಂಬುದು ಸ್ಪಷ್ಟವಾಗುತ್ತದೆ. ಮೊದಲಿನ ಘಟನೆ ಹೊರಗೆ ಹೊಲದಲ್ಲಿ ನಡೆದದ್ದು. ಅದು ಸಾರ್ವಜನಿಕ ಸ್ಥಳವಾಗಿತ್ತು. ಆದರೆ ಇಲ್ಲಿನ ಘಟನೆ ಸಭಾಮಂದಿರದಲ್ಲಿ ನಡೆದದ್ದು. ಅದು ಪರಿಶುದ್ಧ ಸ್ಥಳವಾಗಿದೆ. ಕರ್ತನಾದ ಯೇಸು ಅನೇಕ ಮಂದಿಯನ್ನು ಸ್ವಸ್ಥ ಮಾಡುತ್ತಿದ್ದನು. ಹೀಗೆ ನಡೆಯುತ್ತಿರುವಾಗ ಕೈ ಬತ್ತಿದವನೊಬ್ಬನನ್ನು ಅಲ್ಲಿಗೆ ತಂದರೆ ಖಂಡಿತವಾಗಿ ಯೇಸು ಅವನನ್ನು ಗುಣಪಡಿಸುತ್ತಾನೆಂಬುದು ಅವರಿಗೆ ತಿಳಿದಿತ್ತು. ಆದರೆ ಸಬ್ಬತ್ತಿನದಲ್ಲಿ ಒಬ್ಬನನ್ನು ಸ್ವಸ್ಥ ಮಾಡುವ ಮೂಲಕ ಆತನು ಸಬ್ಬತ್ತನ ನಿಯಮ ಮೀರಿದ್ದಾನೆಂದು ಹೇಳುವುದು ಅವರಿಗೆ ಬೇಕಾಗಿತ್ತು. ಆದ್ದರಿಂದ ಅವರು ಆ ಮನುಷ್ಯನನ್ನು ಬೇಕೆಂದೇ ಅಲ್ಲಿಗೆ ತಂದಿದ್ದರು ಮತ್ತು ಆ ವೈರಿಗಳು ಆತನನ್ನು ಹೊಂಚಿ ನೋಡುತ್ತಿದ್ದರು. ಪ್ರಿಯರೇ, ಯೇಸುವಿನ ಮೇಲೆ ದೂರು ಹಾಕಲು ಒಂದು ಚಿಕ್ಕ ಕಾರಣವಾದರೂ ದೊರಕಲಿ ಎಂದು ಅವರು ಕಾಯುತ್ತಿದ್ದರು. ಅವರು ತುಂಬ ಹೊತ್ತು ಕಾಯಬೇಕಾಗಿ ಬರಲಿಲ್ಲ. ಮುಂದಕ್ಕೆ ನೋಡೋಣ.
ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನವನ್ನು, ಆತನು ಕೈಬತ್ತಿದವನಿಗೆ ಎದ್ದು ನಡುವೆ ಬಾ ಎಂದು ಹೇಳಿ ಎಂಬುದೇ. ಪ್ರಿಯರೇ, ಕರ್ತನಾದ ಯೇಸು ಕಾರ್ಯ ನಡೆಸುತ್ತಿದ್ದಾನೆ. ಒಂದು ಭಾಷಾಂತರದಲ್ಲಿ 7 ಇಲ್ಲಿ ನಡುವಿಗೆ ಬಂದು ನಿಂತುಕೋ ಎಂದು ತಿಳಿಸಿಯದೆ. ಆತನು ಜನರಿಗೆ ಏನು ಹೇಳಲಿಕ್ಕಿರುವುದರಿಂದ ಆ ಮನುಷ್ಯನನ್ನು ಜನರ ನಡುವಿಗೆ ಕರೆದನು. ಮುಂದಕ್ಕೆ ನೋಡಿರಿ, ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನವನ್ನು, ಅವರಿಗೆ ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ? ಪ್ರಾಣವನ್ನು ಉಳಿಸುವುದೋ ತೆಗೆಯುವುದೋ ಎಂದು ಹೇಳಲು ಅವರು ಸುಮ್ಮನಿದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ತಾವು ಮಾತಾಡಿದರೆ ಸಿಕ್ಕಿ ಬೀಳಬಹುದೆಂಬ ಭಯದಿಂದಾಗಿ ಅವರು ಆತನಿಗೆ ಯಾವ ಉತ್ತರವನ್ನು ಕೊಡಲಿಲ್ಲ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು ಎಂಬುದೇ. ಪ್ರಿಯರೇ, ಕರ್ತನಾದ ಯೇಸು ಅವರ ಆಚಾರ ಪದ್ಧತಿಗಳ ಮೂಢನಂಬಿಕೆಯನ್ನು ಮುರಿದನು. ಇಸ್ರಾಯೇಲರಿಗೆ ಮೂಲತಃ ಸಬ್ಬತ್ತಿನವನ್ನು ದೇವರು ಯಾಕೆ ಕೊಟ್ಟನು ಎಂಬುದರ ಮೂಲ ವಿಚಾರಕ್ಕೆ ಆತನು ಬಂದನು. ತಾವು ಉತ್ತರ ಕೊಟ್ಟರೆ ತಮ್ಮನ್ನೇ ಸಿಕ್ಕಿಸಿ ಹಾಕಿಕೊಂಡಂತೆ ಎಂದು ಅವರು ತಿಳಿದಿದ್ದರಿಂದ ಅವರು ಸುಮ್ಮನಿದ್ದರು. ಇಲ್ಲಿ ಕರ್ತನಾದ ಯೇಸು ಕೋಪದಿಂದ ಸುತ್ತಲೂ ನೋಡುತ್ತಾನೆ ಎಂಬುದನ್ನು ಗಮನಿಸಿರಿ. ಯೇಸು ಕೋಪಗೊಳ್ಳಬಹುದು ಎಂಬುದನ್ನು ನೀವು ನಿಮ್ಮ ನೆನಪಿನಲ್ಲಿಟ್ಟುಕೊಳ್ಳಬಹುದು. ಡಾಕ್ಟರ್ ಗ್ರಾಮ್ ಸ್ಕ್ರೋಗಿ ಇಲ್ಲಿ ಕೋಪ ಎಂಬ ಪದವು ಗ್ರೀಕ್ ಭಾಷೆಯಲ್ಲಿ ಅಯೋರಿಸ್ಟ್ ಕಾಲದಲ್ಲಿದೆ ಮತ್ತು ಅದು ಕ್ಷಣಿಕ ಕೋಪದ ಅರ್ಥವನ್ನು ಹೊಂದಿದೆ ಎಂದು ಹೇಳಿರುವುದನ್ನು ಗಮನಿಸಬಹುದು. ಪ್ರಿಯರೇ, ಇಲ್ಲಿ ದುಃಖ ಎಂಬ ಗ್ರೀಕ್ ಪದವನ್ನು ವರ್ತಮಾನ ಕಾಲದಲ್ಲಿ ನಿರಂತರ ದುಃಖದ ಅರ್ಥದಲ್ಲಿ ಬಳಸಲಾಗಿದೆ. ಆದ್ದರಿಂದ ನಾವು ಇಲ್ಲಿ ಕಂಡುಕೊಳ್ಳುವುದು ಇದನ್ನೇ. ಆತನು ಕೋಪದಿಂದ ಸುತ್ತಲೂ ನೋಡಿದಾಗ ಕೇವಲ ಕೋಪದ ಒಂದು ಕ್ಷಣ, ದ್ವೇಷ ಅಥವಾ ದುರುದ್ದೇಶದಿಂದ ಅಲ್ಲ, ಆದರೆ ಅವರ ಹೃದಯಗಳು ಕಲ್ಲಾಗಿರುವುದನ್ನು ಕಂಡು ದುಃಖಿತನಾಗಿರುವುದು. ಅಂದರೆ ಈ ದುಃಖವು ಆತನಲ್ಲಿ ಮತ್ತು ಉಳಿದು ಹೋಯಿತು ಎಂದಾಗುತ್ತದೆ. ಪ್ರಿಯರೇ, ಯೇಸು ಆ ಮನುಷ್ಯನನ್ನು ಗುಣಪಡಿಸುತ್ತಾನೆ. ಅದು ಸಬ್ಬತ್ ಆಗಿತ್ತು, ಆದರೆ ಸಬ್ಬತ್ ಮನುಷ್ಯನಿಗಾಗಿ ಮಾಡಲ್ಪಟ್ಟಿರುವುದರಿಂದ ಮತ್ತು ಆತನು ಸಬ್ಬತನ ಒಡೆಯನಾಗಿರುವುದರಿಂದ ಯೇಸು ಆ ಮನುಷ್ಯನನ್ನು ಸಬ್ಬತ್ ದಿನದಂದು ಗುಣಪಡಿಸಿದನು. ಅಧ್ಯಾಯ 2ರ ಕೊನೆಯ ಭಾಗದಲ್ಲಿರುವ ಘಟನೆ ಮತ್ತು ಈ ಘಟನೆಯನ್ನು ಒಟ್ಟಿಗೆ ಪರಿಗಣಿಸಬೇಕು. ಈ 2 ಘಟನೆಗಳಾದ ಬಳಿಕ ಧಾರ್ಮಿಕ ನಾಯಕರು ಯೇಸುವಿನಿಂದ ಬೇರೆಯಾಗಿ ಹೋದರು. ಮುಂದಕ್ಕೆ ನಾವು ಗಲಿಲಾಯದ ಬಳಿ ಅನೇಕರು ಸ್ವಸ್ಥರಾದದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಫರಿಸಾಯರು ಹೊರಕ್ಕೆ ಹೋಗಿ ಕೂಡಲೇ ಹೆರೋದ್ಯರನ್ನು ಕೂಡಿಕೊಂಡು ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಸಬ್ಬತ್ ದಿನಕ್ಕೆ ಸಂಬಂಧಪಟ್ಟ ಈ 2 ಘಟನೆಗಳಾದ ಬಳಿಕ ಆ ವೈರಿಗಳು ಯೇಸುವಿನ ಹಿಂದೆ ಬಿದ್ದು ಕ್ರೂಜೆಯಲ್ಲಿ ಆತನನ್ನು ಕೊಲ್ಲಿಸುವ ತನಕಲೂ ಬಿಡದೆ ಹಿಂಬಾಲಿಸುತ್ತಲೇ ಬಂದರು. ಆತನನ್ನು ಕೊಲ್ಲಿಸುವ ಸಂಚಿಗೆ ಇದು ಮೂಲವಾಯಿತು. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಯೇಸು ತನ್ನ ಶಿಷ್ಯರ ಕೂಡ ಆ ಸ್ಥಳವನ್ನು ಬಿಟ್ಟು ಸಮುದ್ರದ ಬಳಿಗೆ ಹೋದನು. ಗಲಿಲಾಯದಿಂದ ಬಹು ಜನರು ಆತನ ಹಿಂದೆ ಹೋದರು. ಇದಲ್ಲದೆ ಆತನು ಇಂತಿಂಥ ಕೆಲಸಗಳನ್ನು ಮಾಡುತ್ತಾನೆಂದು ಕೇಳಿ ಬಹು ಜನರು ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ಇದುಮಾಯದಿಂದಲೂ ಯೋರ್ದಾನ್ ಹೊಳೆಯ ಆಚೆಯಿಂದಲೂ ತೂರ್ ಸೀದೋನ್ ಪಟ್ಟಣಗಳ ಸುತ್ತಲಿನಿಂದಲೂ ಆತನ ಬಳಿಗೆ ಬಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈಗ ಜನರು ಸುತ್ತಲಿನ ಎಲ್ಲ ಸ್ಥಳಗಳಿಂದಲೂ ಬಂದು ಆತನನ್ನು ಹಿಂಬಾಲಿಸತೊಡಗಿದರು. ಆದರೆ ಯೇಸು ಉಪಾಯವಾಗಿ ಅವರನ್ನು ಬಿಟ್ಟು ದೂರ ಹೋದನು. ಯಾಕಂದರೆ ಆತನೇ ಹೇಳಿದ್ದನು, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನವನ್ನು ನೋಡಿರಿ. ಪ್ರಿಯರೇ, ಮುಂದಕ್ಕೆ ಆತನು ಈ ವಿರೋಧಗಳ ನಡುವಿಗೇ ಹೋದನು. ಆದರೆ ಈಗ ಆತನು ಅವರಿಂದ ತಪ್ಪಿಸಿಕೊಂಡು ದೂರ ಹೋದನು.
ಆದರೆ ಜನರ ಗುಂಪು ಆತನ ಹಿಂದೆ ಹೋಯಿತು. ಈ ಸ್ಥಳಗಳನ್ನು ನೀವು ಭೂಪಟದಲ್ಲಿ ನೋಡುವುದಾದರೆ ಆ ಸುತ್ತಲಿನ ಇಡೀ ಪ್ರದೇಶವನ್ನೇ ಒಳಗೊಂಡಂತಿರುತ್ತದೆ. ಈ ಎಲ್ಲ ಸ್ಥಳಗಳಿಂದಲೂ ಜನರು ಯೇಸುವಿನ ಬೋಧನೆ ಕೇಳಲು ಕೂಡಿ ಬರುತ್ತಿದ್ದರು. ಈಗ ಯೇಸುವಿಗೆ ಇನ್ನೊಂದು ಗಂಡಾಂತರ ಎದುರಾಗುತ್ತದೆ. ಅದು ಧಾರ್ಮಿಕ ನಾಯಕರಿಂದಲ್ಲ, ಯಾಕಂದರೆ ಅವರು ಜನರ ಗುಂಪುಗಳಿಗೆ ಭಯಪಟ್ಟರು. ಜನರ ಗುಂಪು ಆತನನ್ನು ಒತ್ತಾಗಿ ದೂಡಿಯಾರೆಂಬ ಅಪಾಯವಿತ್ತು. ಜನ ಮನ್ನಣೆ ಗಳಿಸಿದ ನಾಯಕರನ್ನು ಜನರ ಗುಂಪುಗಳಿಂದ ಕಾಯಬೇಕಾಗುತ್ತದೆ. ಪ್ರಿಯರೇ, ಯೇಸು ಏನು ಮಾಡಿದನೆಂದು ಗಮನಿಸಿರಿ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡೋಣ. ಜನರು ಗುಂಪಾಗಿದ್ದರಿಂದ ಮೈಮೇಲೆ ಬಿದ್ದು ನೂಕಾರೆಂದು ಆತನು ತನಗೆ ಒಂದು ದೋಣಿಯು ಸಿದ್ಧವಾಗಿರಲಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದನು. ಯಾಕಂದರೆ ಆತನು ಅನೇಕರನ್ನು ಸ್ವಸ್ಥ ಮಾಡಿದ್ದರಿಂದ ರೋಗ ಪೀಡಿತರಾಗಿದ್ದವರೆಲ್ಲರೂ ಆತನನ್ನು ಮುಟ್ಟಬೇಕೆಂದು ಮೇಲೆ ಬೀಳುತ್ತಿದ್ದರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಆ ಜನರ ಗುಂಪಿನಿಂದಾಗಿ ಆತನಿಗೆ ಅಡ್ಡಿಯಾಗುತ್ತಿದ್ದುದು ಮಾತ್ರವಲ್ಲದೆ ಅಪಾಯವೂ ಉಂಟಾಗಬಹುದಿತ್ತು. ಅವರು ಎಲ್ಲ ಕಡೆಯಿಂದಲೂ ಮುತ್ತಿಕೊಳ್ಳುತ್ತಿದ್ದರು. ಆತನು ಅನೇಕರನ್ನು ಸ್ವಸ್ಥಪಡಿಸಿದನೆಂದು ಬರೆದದೆ. ಅನೇಕರೆಂದರೆ ಸರಿಯಾದ ಸಂಖ್ಯೆ ಹೇಳಲಾಗದು, ತುಂಬ ಜನರು ಎಂದಷ್ಟೇ ಅರ್ಥ. ಈ ಅನೇಕರಲ್ಲಿ ಕೆಲವರ ಕುರಿತಾಗಿ ಮಾತ್ರ ಸುವಾರ್ತೆಗಳಲ್ಲಿ ಅಲ್ಲಲ್ಲಿ ಬರೆದಿರುವುದನ್ನು ನೋಡುತ್ತೇವೆ. ಜನರ ಗಡಿಬಿಡಿಯೂ ಕೂಡ ಅರ್ಥವಾಗುವಂತಾದೆ. ಮಾನವ ಜನಾಂಗವು ಅಗತ್ಯತೆಗಳಿಂದ ತುಂಬಿದೆ. ನಾವೆಲ್ಲರೂ ಈ ಜನಾಂಗದವರೇ. ಮುಂದಕ್ಕೆ ನಾವು ಗಲಿಲಾಯ ಸಮುದ್ರದ ಬಳಿಯ ದೆವ್ವಗಳು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಮತ್ತು ದೆವ್ವಗಳು ಆತನನ್ನು ಕಂಡಾಗೆಲ್ಲ ಆತನ ಪಾದಕ್ಕೆ ಬಿದ್ದು ನೀನು ದೇವಕುಮಾರನೆಂದು ಕೂಗುತ್ತಿದ್ದವು. ಆದರೆ ಆತನು ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಬಹು ಖಂಡಿತವಾಗಿ ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ದೆವ್ವಗಳು ಆತನ ಗುರುತು ಹಿಡಿದವೆಂದು ಓದುತ್ತೇವೆ. ಈ ಕುರಿತು ಮುಂದಕ್ಕೆ ನೋಡೋಣ. ದೆವ್ವಗಳಿಂದ ಹಿಡಿಯಲ್ಪಡುವುದರ ಕುರಿತು ವಿವರವಾಗಿ ಮುಂದೆ ಕಲಿಯೋಣ. ಈಗಿನ ದಿನಗಳಲ್ಲಿ ಸೈತಾನನ ಆರಾಧನೆ ಎಂಬುದು ಹೆಚ್ಚಾಗುತ್ತಾ ಇದೆ. ಆದರೆ ಯೇಸುವಿಗೆ ಈ ಅಧೋಲೋಕದ ಗಣಗಳ ಸಾಕ್ಷಿ ಬೇಕಾಗಿರಲಿಲ್ಲ. ದೆವ್ವಗಳು ಆತನು ಯಾರೆಂಬುದಾಗಿ ಹೇಳುತ್ತಿದ್ದವು, ಆದರೆ ಆತನಿಗೆ ಅವುಗಳ ಸಾಕ್ಷಿ ಬೇಕಾಗಿರಲಿಲ್ಲ. ಮುಂದಕ್ಕೆ ಶಿಷ್ಯರನ್ನು ಆರಿಸಿಕೊಂಡದ್ದು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, 12 ಮಂದಿ ಅಪೊಸ್ತಲರನ್ನು ಆರಿಸಿ ನೇಮಿಸಿದ್ದರಲ್ಲಿ ದೇವರ ಸಾರ್ವಭೌಮ ಉದ್ದೇಶವೇನೆಂಬುದನ್ನು ನಾವು ನೋಡಲಿದ್ದೇವೆ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಇದನ್ನು ನೀವು ಗಮನಿಸಬೇಕೆಂದು ಅಪೇಕ್ಷಿಸ್ತೇನೆ. ಆತನು ಆಯ್ಕೆ ಮಾಡುತ್ತಾನೆ. ನಮಗೆ ಇಷ್ಟವಿರಲಿ ಇಲ್ಲದಿರಲಿ ಆಯ್ಕೆ ಮಾಡುವ ಆತನು ದೇವರೇ ಆಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದೇ. ಪ್ರಿಯರೇ, ಆತನು ಅವರನ್ನು ಆರಿಸಿರುವುದರಿಂದ ಆತನೇ ಅವರಿಗೆ ಜವಾಬ್ದಾರನಾಗಿದ್ದಾನೆಂದು ಹೇಳಿದರೆ ತಪ್ಪಾಗದು. ಇದು ನಮಗೂ ಆದರಣೆಯ ಮಾತಾಗಿದೆ. ಪ್ರಿಯ ಸ್ನೇಹಿತನೇ, ದೇವರು ನಿನ್ನನ್ನು ರಕ್ಷಿಸಿದ್ದಾನೆ. ನಿನ್ನಲ್ಲಿ ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಿದ್ದಾನೆ. ನಿನ್ನೊಂದಿಗೆ ಯಾವಾಗಲೂ ಇರುತ್ತಾನೆ. ಆತನೇ ಕೊನೆಯ ತನಕ ನಿನ್ನನ್ನು ನಡೆಸುತ್ತಾನೆ. ಇದರ ಅರ್ಥ ಇದೆ. ಪ್ರಿಯರೇ, ಯೇಸು ಅವರನ್ನು ಕರೆದಾಗ ಅವರು ಕರೆಗೆ ಹೋಗೊಟ್ಟರು. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನೋಡೋಣ. ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು ಎಂಬುದಾಗಿ. ಪ್ರಿಯರೇ, ಇದು ಆತನು ಅಪೊಸ್ತಲರಿಗೆ ಕೊಟ್ಟ ಕೊನೆಯ ಕರೆಯಾಗಿದೆ.
ಇಲ್ಲಿಂದ ಅವರು ನಿಜ ಅರ್ಥದಲ್ಲಿ ಅಪೊಸ್ತಲರಾದರು. ಇಲ್ಲಿಂದ ಅವರು ಪ್ರತ್ಯೇಕವಾದ ಆತನ ಸೇವೆಗಾಗಿ ಕಳುಹಿಸಲ್ಪಟ್ಟರು. ಅವರು ಪ್ರತ್ಯೇಕಿಸಲ್ಪಟ್ಟವರು, ಯಾಕಂದರೆ ಆತನು ಅವರ ಜೊತೆಯಲ್ಲಿ ಹೋಗಲಿಲ್ಲ. ಮಾರ್ಕನು ವಿವರವೇನನ್ನೂ ಕೊಡಲಿಲ್ಲ. ಆದರೆ ಈ ಸಮಯದಲ್ಲಿ ಅವರಿಗೆ ಕೊಡಲ್ಪಟ್ಟ ಸಂದೇಶವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನದಿಂದ 42ನೇ ವಚನದಲ್ಲಿ ದಾಖಲಾಗಿರುತ್ತದೆ. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ನೋಡೋಣ. ಸೀಮೋನನೆಂಬವನಿಗೆ ಪೇತ್ರನೆಂದು ಹೆಸರನ್ನು ಇಟ್ಟನು. ಜೆಬೆದಾಯನ ಮಗನಾದ ಯಾಕೋಬನಿಗೂ ಯಾಕೋಬನ ತಮ್ಮನಾದ ಯೋಹಾನನಿಗೂ ಬೊವರ್ನೆಗೆಸ್ ಅಂದರೆ ಗುಡುಗಿನ ಮರಿಗಳು ಎಂದು ಹೆಸರಿಟ್ಟನು. ಉಳಿದವರು ಯಾರೆಂದರೆ ಅಂದ್ರೆಯ, ಫಿಲಿಪ್ಪ, ಬಾರ್ತೋಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ, ಯೇಸುವನ್ನು ಹಿಡುಕೊಟ್ಟ ಇಸ್ಕಾರಿಯೋತ ಯೂದ ಇವರೇ ಎಂಬುದೇ. ಪ್ರಿಯರೇ, 16ನೇ ವಚನದಿಂದ 19ನೇ ವಚನದ ತನಕ ಈ ಅಪೊಸ್ತಲರ ಹೆಸರುಗಳು ಹೇಳಲ್ಪಟ್ಟಿವೆ. ಮೊದಲನೆಯವನು ಸೀಮೋನ ಪೇತ್ರ. ಶಿಷ್ಯರ ಪಟ್ಟಿಯಲ್ಲಿ ಇವನ ಹೆಸರು ಯಾವಾಗಲೂ ಮೊದಲಿಗೆ ಇರುತ್ತದೆ. ಆನಂತರ ಜೆಬೆದಾಯನ ಮಗ ಯಾಕೋಬ, ಯಾಕೋಬನ ತಮ್ಮ ಯೋಹಾನ, ಪೇತ್ರನ ತಮ್ಮನಾದ ಅಂದ್ರೆಯ, ಫಿಲಿಪ್ಪ, ಬಾರ್ತಲೋಮಾಯ, ಇವನಿಗೆ ನತಾನಏಲನೆಂದೂ ಹೆಸರಿದೆ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ಲೆಬ್ಬಿಯನೆಂದು ಯೂದನೆಂದು ಕರೆಸಿಕೊಳ್ಳುವ ತದ್ದಾಯ, ಕಾನಾನ್ಯರವನಾದ ಸೀಮೋನನು, ಯೇಸುವನ್ನು ಹಿಡಿದುಕೊಟ್ಟ ಇಸ್ಕಾರಿಯೋತ ಯೂದನು. ಮುಂದಕ್ಕೆ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನೋಡೋಣ. ಆತನು ಮನೆಯೊಳಗೆ ಬಂದಾಗ ಜನರು ತಿರುಗಿ ನೆರೆದದ್ದರಿಂದ ಊಟಕ್ಕೂ ಅವಕಾಶವಾಗಲಿಲ್ಲ. ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದದೆ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು ಎಂಬುದೇ. ನೋಡಿರಿ ಪ್ರಿಯರೇ, ಯೇಸು ಎಷ್ಟು ಕೆಲಸದ ಒತ್ತಡದಿಂದಿದ್ದನೆಂಬುದನ್ನು ಮಾರ್ಕನು ತಿಳಿಸುತ್ತಾನೆ. ಆದರೆ ಯೇಸುವಿನ ಬಂಧುಗಳ ಪ್ರತಿಕ್ರಿಯೆಯನ್ನು ನೋಡಿರಿ. ಒಬ್ಬನು ತನ್ನ ಜೀವಿತವನ್ನು ಯಾವುದಾದರೂ ಒಳ್ಳೆಯ ಕೆಲಸಕ್ಕಾಗಿ ಮುಡುಪಾಗಿಟ್ಟರೆ ಜನರು ಅಂಥವನನ್ನು ಶ್ಲಾಘಿಸುತ್ತಾರೆ. ಒಬ್ಬ ಸಂಗೀತಗಾರ, ಆಟಗಾರ, ವ್ಯವಹಾರಸ್ಥ, ಕಲೆಗಾರ ಇಂಥವರು ತಮ್ಮ ಕೆಲಸಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡರೆ ಅವರನ್ನು ಜನ ಮೆಚ್ಚುತ್ತಾರೆ. ಆದರೆ ದೇವರ ಕಾರ್ಯಕ್ಕಾಗಿ ಒಬ್ಬನು ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಅವನನ್ನು ಹುಚ್ಚನೆನ್ನುತ್ತಾರೆ. ಪ್ರಿಯರೇ, ಆತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂದು ಶಾಸ್ತ್ರಿಗಳ ಆರೋಪ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನವನ್ನು ನೋಡಿರಿ. ಇದಲ್ಲದೆ ಯೆರೂಸಲೇಮಿನಿಂದ ಬಂದಿದ್ದ ಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆಂತಲೂ ಇವನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂತಲೂ ಹೇಳುತ್ತಿದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ಬೆಲ್ಜೆಬೂಲನೆಂದರೆ ಅನ್ಯರು ಪೂಜಿಸುತ್ತಿದ್ದ ಒಂದು ದೇವತೆ. ದುಷ್ಟ ಶಕ್ತಿಗಳಲ್ಲಿ ಇವನಿಗೆ ಹೆಚ್ಚಿನ ಶಕ್ತಿ ಇದೆ ಎಂದು ಅವರು ನಂಬುತ್ತಿದ್ದರು. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ನೋಡೋಣ. ಆತನು ಅವರನ್ನು ಹತ್ತರಕ್ಕೆ ಕರೆದು ಅವರಿಗೆ ಸಾಮ್ಯರೂಪವಾಗಿ ಹೇಳಿದ್ದೇನೆಂದರೆ, ಸೈತಾನನು ಸೈತಾನನನ್ನು ಬಿಡಿಸುವುದುಂಟೆ? ಒಂದು ರಾಜ್ಯದಲ್ಲಿ ಭೇದ ಹುಟ್ಟಿದರೆ ಆ ರಾಜ್ಯವು ಉಳಿಯಲಾರದು. ಒಂದು ಮನೆಯಲ್ಲಿ ಭೇದ ಹುಟ್ಟಿದರೆ ಆ ಮನೆಯು ನಿಲ್ಲಲಾರದು. ಆದರೆ ಸೈತಾನನು ತನಗೆ ವಿರೋಧವಾಗಿ ಎದ್ದು ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡರೆ ಅವನು ನಿಲ್ಲಲಾರದೆ ನಾಶವಾಗಿ ಹೋಗುವನು ಎಂಬುದೇ. ಪ್ರಿಯ ವೀಕ್ಷಕರೇ, ಆತನ ಮಾತಿನ ಅರ್ಥವೇನೆಂದರೆ, ತಾನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವ ಬಿಡಿಸುವುದು ಅಸಾಧ್ಯ. ಯಾಕಂದರೆ ಆಗ ಒಂದು ಮನೆ ತನ್ನಲ್ಲಿ ವಿಭಾಗವಾದಂತಿರುತ್ತದೆ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಅದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಳುಕೊಳ್ಳುವುದಕ್ಕಾಗುವುದಿಲ್ಲ. ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಳುಕೊಂಡಾನು ಎಂಬುದೇ. ಪ್ರಿಯರೇ, ಒಬ್ಬ ಬಲಿಷ್ಠನ ಮನೆಯನ್ನು ಸುಳುಕೊಳ್ಳಬೇಕಾದರೆ ಮೊದಲು ಅವನನ್ನು ಕಟ್ಟಿ ಹಾಕಬೇಕು. ಇಲ್ಲಿರುವ ಸತ್ಯವು ಇದೇ ಆಗಿದೆ. ಯೇಸು ಸೈತಾನನ ಬಲದಿಂದ ಈ ಕೆಲಸಗಳನ್ನು ಮಾಡುತ್ತಿಲ್ಲ. ಯಾಕಂದರೆ ಹಾಗಿದ್ದಲ್ಲಿ ಸೈತಾನನು ವಿಭಾಗವಾಗಿ ತನಗೆ ತಾನೇ ವಿರೋಧವಾಗಿರಬೇಕಾಗುತ್ತದೆ.
ಮುಂದಕ್ಕೆ ನೋಡಿರಿ, ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ. ಇದಲ್ಲದೆ ಅವರು ಇವನಿಗೆ ದೆವ್ವ ಹಿಡಿದದೆ ಎಂದು ಹೇಳಿದ್ದರಿಂದ ಆತನು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯರು ಎಷ್ಟು ದೂಷಿಸಿದಾಗ್ಯೂ ಅವರು ಮಾಡುವ ಎಲ್ಲ ಪಾಪಗಳಿಗೂ ದೂಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು. ಆದರೆ ಪವಿತ್ರಾತ್ಮನನ್ನು ದೂಷಿಸಿದವನು ಎಂದಿಗೂ ಕ್ಷಮಾಪಣೆ ಹೊಂದನು, ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಅದು ಆಗ ಕ್ಷಮಿಸಲಾಗದ ಪಾಪವಾಗಿತ್ತು. ಇಂದು ಅದನ್ನು ಆ ರೀತಿಯಲ್ಲಿ ಮಾಡಲು ಸಾಧ್ಯವಿಲ್ಲ. ಮೊದಲಿಗೆ ಅವರು ದೈವತ್ವದ ಎರಡನೇ ವ್ಯಕ್ತಿಯಾದ ಆತನನ್ನು ತಮ್ಮೊಂದಿಗೆ ಇರಿಸಿಕೊಳ್ಳುತ್ತಾರೆ ಮತ್ತು ಅವರು ಪವಿತ್ರಾತ್ಮದ ಶಕ್ತಿಯಿಂದ ಅದನ್ನು ಮಾಡುವಾಗ ಬೆಲ್ಜೆಬೂಲನ ಮೂಲಕ ದೆವ್ವಗಳನ್ನು ಬಿಡಿಸಿದ್ದಾರೆ ಎಂದು ಅವರು ಆರೋಪಿಸುತ್ತಾರೆ. ಆದ್ದರಿಂದ ಅವರು ವಾಸ್ತವವಾಗಿ ದೈವತ್ವದ ಇಬ್ಬರು ವ್ಯಕ್ತಿಗಳ ಕಾರ್ಯಗಳನ್ನು ತಿರಸ್ಕರಿಸುತ್ತಿದ್ದರು. ಮಗನ ಸಾಕ್ಷಿ ಮತ್ತು ಪವಿತ್ರಾತ್ಮನ ಸಾಕ್ಷಿ. ಅವರು ಕ್ರಿಸ್ತನ ಶಾಶ್ವತ ನಿರಾಕರಣೆಯಂತಹ ಅಪನಂಬಿಕೆಯ ಮನೋಭಾವವನ್ನು ವ್ಯಕ್ತಪಡಿಸುತ್ತಿದ್ದರು. ಅವರು ಪವಿತ್ರಾತ್ಮನನ್ನು ವಿರೋಧಿಸುತ್ತಿದ್ದರು. ಅದು ಕ್ಷಮಿಸಲಾಗದ ಸಂಗತಿಯಾಗಿತ್ತು. ಪ್ರಿಯರೇ, ಇಂದು ಕ್ಷಮಿಸಲಾಗದ ಪಾಪವನ್ನು ಮಾಡುವುದು ಅಸಾಧ್ಯ. ಅಂದರೆ ನೀವು ಇಂದು ಪಾಪ ಮಾಡಬಹುದು, ನಾಳೆ ಅದರ ಕಾರಣದಿಂದಾಗಿ ಮನವರಿಕೆಯಾಗಬಹುದು, ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರಬಹುದು ಮತ್ತು ಅವನು ನಿಮ್ಮನ್ನು ಕ್ಷಮಿಸುವುದಿಲ್ಲ. ನೋಡಿ, ಕ್ರಿಸ್ತನು ಎಲ್ಲ ಪಾಪಗಳಿಗಾಗಿ ಸತ್ತನು, ಕೇವಲ ಕೆಲವು ಪಾಪಗಳಿಗಾಗಿ ಅಲ್ಲ. ಆತನು ಎಲ್ಲ ಪಾಪಗಳಿಗಾಗಿ ಸತ್ತನು. ನಂಬಿಕೆ ಇಲ್ಲದವನ ವರ್ತನೆ ಮತ್ತು ಸ್ಥಿತಿ ಕ್ಷಮಿಸಲಾಗದು ಕೃತ್ಯವಲ್ಲ. ಪ್ರಿಯರೇ, ಒಬ್ಬ ಮನುಷ್ಯನು ತನ್ನ ಬಾಯಿಯಿಂದ ದೂಷಿಸಿದಾಗ ಅದು ಆ ಅವಿಶ್ವಾಸಿಯ ಕ್ರಿಯೆಯಲ್ಲ, ಆದರೆ ಅವನ ಮನೋಭಾವವು ಕ್ಷಮಿಸಲಾರದ್ದಾಗಿರುತ್ತದೆ. ದೇವರನ್ನು ದೂಷಣೆ ಮಾಡುವಾಗ ಅವನ ಕ್ರಿಯೆಯು ಅವನನ್ನು ದೋಷಿ ಎಂದು ಹೇಳದೆ ಅವನ ಮನಸ್ಸಿನ ಯೋಚನೆಯೇ ದೋಷಿ ಎಂದು ಹೇಳುತ್ತದೆ. ಒಬ್ಬನ ಹೃದಯದಲ್ಲಿ ಪವಿತ್ರಾತ್ಮನು ಹುಟ್ಟಿಸುವ ಪಾಪ ಬೋಧೆಯನ್ನು ಶಾಶ್ವತವಾಗಿ ವಿರೋಧಿಸುವುದೇ ಕ್ಷಮಿಸಲಾರದ ಪಾಪವಾಗಿದೆ. ಮುಂದಕ್ಕೆ ನಾವು ಹೊಸ ಸಂಬಂಧ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನದಿಂದ 35ನೇ ವಚನದವರೆಗೆ ಗಮನಿಸಿರಿ. ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾಗ ಆತನ ತಾಯಿಯೂ ತಮ್ಮಂದಿರೂ ಬಂದು ಹೊರಗೆ ನಿಂತುಕೊಂಡು ಆತನನ್ನು ಕರೆ ಕಳುಹಿಸಿದರು. ಆ ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಹುಡುಕಿಕೊಂಡು ಬಂದು ಹೊರಗೆ ನಿಂತಿರುತ್ತಾರೆ, ನೋಡು ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ, ನನಗೆ ತಾಯಿಯೂ ತಮ್ಮಂದಿರು ಯಾರು ಎಂದು ಹೇಳಿ ತನ್ನ ಸುತ್ತಲೂ ಕೂತಿದ್ದವರನ್ನು ನೋಡಿ, ಇಗೋ ನನ್ನ ತಾಯಿ ನನ್ನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸುವಿನ ತಮ್ಮಂದಿರಾದ ಯಾಕೋಬ, ಯೂದ ಇಬ್ಬರೂ ಪತ್ರಿಕೆಗಳನ್ನು ಬರೆದಿದ್ದಾರೆ. ಆದರೆ ಅವರು ಎಲ್ಲಿಯೂ ಯೇಸು ತಮ್ಮ ಸಹೋದರನೆಂದು ಹೇಳಿಕೊಂಡಿಲ್ಲ. ಕ್ರಿಸ್ತನಲ್ಲಿರುವ ಯಾವನಾದರೂ ಯೇಸುವಿನ ಲೌಕಿಕ ತಾಯಿ ಸಹೋದರರಿಗಿಂತ ಆತನಿಗೆ ಹತ್ತಿರದವರಾಗಿರುತ್ತಾರೆ. ಆದ್ದರಿಂದಲೇ ಆತನು ದೇವರ ಚಿತ್ತದಂತೆ ನಡೆಯುವ ಇವರೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಎಂದು ಬಹಿರಂಗವಾಗಿ ಹೇಳಿದ್ದಾನೆ. ಕರ್ತನಾದ ಯೇಸುವನ್ನು ಸ್ವೀಕರಿಸಿ ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದುವುದೇ ಸರಿಯಾದ ಮಾರ್ಗವಾಗಿದೆ. ಇದರಿಂದ ನಮಗೆ ದೇವರ ಮಕ್ಕಳೆಂಬ ಹಕ್ಕು ಸಿಗುತ್ತದೆ ಮತ್ತು ನಾವು ಆತನ ಸಮೀಪಕ್ಕೆ ಅದ್ಭುತವಾಗಿ ತರಲ್ಪಡುತ್ತೇವೆ. ಎಂಥ ಅದ್ಭುತವಾದ ವಿಚಾರ ನೋಡಿರಿ! ನಾವು ದೇವರ ಮಕ್ಕಳಾಗುವ ಭಾಗ್ಯ ನಮಗೆ ಇದೆ. ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾಗ ನಾವು ದೇವರ ಕುಟುಂಬಕ್ಕೆ ಸೇರಲ್ಪಡುತ್ತೇವೆ. ಆ ಕುಟುಂಬದಲ್ಲಿ ಇದ್ದುಕೊಂಡು ಆತನವರಾಗಿಯೇ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಈ ಕೃಪಾಗಳಿಗೆ ಇರುವಾಗ ನಾವು ದೇವರ ಬಳಿಗೆ ಬರೋಣ. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಆತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು
ಹೊಂದಿದವರಾಗಿ, ಈ ಲೋಕದ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಹಿಡಿದವರಾಗಿ, ಆತ್ಮನ ಬಲದಲ್ಲಿ ದೇವರ ಮಕ್ಕಳಾಗಿ ಜೀವಿಸೋಣ. ಹೀಗಾಗುವುದಕ್ಕೆ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಕೃಪಾ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಿನ್ನ ವಾಕ್ಯವನ್ನು ನಾವು ಕಲಿಯುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯವು ಸಂಪೂರ್ಣವಾಗಿ ಬೇರೂರಿಕೊಂಡು ಆ ವಾಕ್ಯದ ಬಲದಲ್ಲಿ ನಾವು ನಿನ್ನನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವಿಸೋದಕ್ಕೆ ಕೃಪೆ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ದೇವರೇ. ಅವರ ಭಿನ್ನಗಳನ್ನು ಪ್ರಾರ್ಥನೆಗಳನ್ನು ಆಲಿಸು. ಅವರಿಗೆ ನಿನ್ನ ನೀತಿಗನುಸಾರವಾದ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಯೇಸು ಸೀಮೋನನಿಗೆ ಯಾವ ಹೆಸರನ್ನು ಇಟ್ಟನು? ಯೇಸು ಸೀಮೋನನಿಗೆ ಯಾವ ಹೆಸರನ್ನು ಇಟ್ಟನು? ಉತ್ತರ: ಪೇತ್ರ, ಮತ್ತಾಯ, ತೋಮ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 76187377772ಗೆ ಕಳುಹಿಸಿ. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಪ್ರಿಯರೇ, ರಕ್ತ ಸಂಬಂಧಕ್ಕಿಂತ ದೊಡ್ಡದಾದ ಒಂದು ಸಂಬಂಧವಿದೆ. ದೇವರ ಚಿತ್ತದಂತೆ ನಡೆಯುವವರಿಗೆ ಕ್ರಿಸ್ತನೊಂದಿಗೆ ಇರುವ ಸಂಬಂಧ. ಆ ಸಂಬಂಧದಲ್ಲಿ ದೃಢವಾಗಿ ನಿಲ್ಲಲು ಹಿಂದೆ ನಿರ್ಧರಿಸಿರಿ. ಶಾಸ್ತ್ರಿಗಳ ಆರೋಪದಂತೆ ನಾವು ಇರಬಾರದು. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯವನ್ನು ಕೇಳುವವರಾಗಿ ಮಾತ್ರವಲ್ಲ, ಅನುಸರಿಸುವವರಾಗಿಯೂ ಇರ್ರಿ. ಬೇರೆಯವರಿಗೂ ಈ ಕಾರ್ಯಕ್ರಮದ ಬಗ್ಗೆ ಹೇಳಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.